ವಿಡಿಯೋ ನೀವೇನ್ ನೋಡ್ತಾ ಇದ್ದೀರಾ, ಇದು ಒಂದ್ ಕಡೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಛಾಯಾ ಮತ್ತೆ ಲಕ್ಷ್ಮಿ ಅವರು ಸೇರ್ಕೊಂಡು ಒಂದು ಕ್ರೌಡ್ ಫಂಡಿಂಗ್ ಮಾಡಿದ್ದಾರೆ. ನಾವ್ಯಾರು ಅವ್ರಿಗೆ ಹೇಳಿಲ್ಲ, ಅವರೇ ಇನಿಷಿಯೇಟಿವ್ ತಗೊಂಡು ಪ್ರತಿಯೊಂದು ಅಂಗಡಿಗಳಿಗೆ ಹೋಗಿ ಅವರು ಒಂದು ಫಂಡ್ ಕಲೆಕ್ಟ್ ಮಾಡ್ಕೊಂಡು ಹಿಯಾಂಶ್ ಅವ್ರ ತಾಯಿಗೆ ಕೊಡಬೇಕು ಅಂದ್ಬಿಟ್ಟು ಸೊ ಇಲ್ಲಿವರೆಗೂ ಬಂದಿದ್ದಾರೆ. ನೀವು ಎಲ್ಲಿಂದ ಬಂದಿರೋದು ಮೇಡಮ್? ಬೊಮ್ಮನಹಳ್ಳಿ. ಈ ಮಗು ನೋಡಿದಾಗ ಗೊತ್ತಿಲ್ಲ, ನಮ್ಗೆ ಮಾಡ್ಬೇಕು ಅಂತ ಅನಿಸ್ತು. ಯಾರು ಹೇಳಲಿಲ್ಲ, ಬಟ್ ಏನೋ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅಂತ ಬಂದಿದ್ದು. ಬಟ್ ಇನ್ನೂ ಮಾಡ್ಕೊಡ್ತೀವಿ, ಮುಂದೆ ಎಷ್ಟಾಗಿದೆ ಅಷ್ಟು ನಾವು ನಿಮ್ಗೆ ಕೊಡ್ತೀವಿ. ನಾವು ಮಾಡ್ಬೇಕಿರೋದು ಈ ತರ ಎಲ್ಲ, ನಾವು ICU ಅಲ್ಲಿ ಇರೋದ್ರಿಂದ ಪಾಪು ಹತ್ರನೇ ಇರ್ಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಸಿಕ್ತಾಗ ಅಣ್ಣನಿಗೂ ಕೇಳ್ಕೊಂಡು ನಾವು ಈ ತರ ವಿಡಿಯೋ ಮಾಡೋದು. ಬಟ್ ಇವ್ರು ಈ ತರ ಫುಲ್ ಎಫರ್ಟ್ ರೋಡಲ್ಲಿ ಹೋಗಿ ಆ ತರ ಒಬ್ಬೊಬ್ಬರ ಹತ್ರನೂ ಕಲೆಕ್ಟ್ ಮಾಡೋ ವಿಡಿಯೋಸ್ ಎಲ್ಲ ನೋಡಿ ನಂಗೆ ತುಂಬಾನೇ ಹೆಮ್ಮೆ ಅಂತಾನೆ ಫೀಲ್ ಆಯ್ತು ನಿಮ್ಮನ್ನ ನೋಡಿ. ಜನಗಳ ರೆಸ್ಪಾನ್ಸ್ ಹೆಂಗಿತ್ತು ನೀವು ಹೋಗಿ ಈ ತರ ಫಂಡ್ ಕೇಳಿದಾಗ? ಸ್ಟಾರ್ಟಿಂಗ್ ಸ್ವಲ್ಪ ಯಾರು ಕೊಡ್ಲಿಲ್ಲ ಸರ್, ನಮಗೆ ಬೇಜಾರಾಗಿ ಒಂದ್ ಕಡೆ ಕುಟ್ಕೊಬಿಟ್ಟಿದ್ದು. ಸೊ ಆಮೇಲೆ ಪರವಾಗಿಲ್ಲ ಕೇಳೋಣ ಅಂತ ಹೋದು, ಆಮೇಲೆ ರೆಸ್ಪಾನ್ಸ್ ಮಾಡಿದ್ರು. ತುಂಬಾ ಜನಕ್ಕೆ ಕಷ್ಟ ಇದೆ ಇವಾಗ. ಅಂಥದ್ರಲ್ಲಿ ₹1 ₹2 ಅವ್ರು ಡೊನೇಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರೆಲ್ರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಛಾಯಾ ಆ್ಯಂಡ್ ಲಕ್ಷ್ಮಿ, ನೀವು ಮಾಡಿರೋಂಥ ಈ ಹೆಲ್ಪು ನಿಜವಾಗ್ಲೂ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ದೇವ್ರ ರೂಪದಲ್ಲಿ ಇವರೆಲ್ಲ ಬಂದು ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇದೇ ಥರ ನೀವು ಇನ್ನೂ ಒಳ್ಳೆ ಕೆಲಸಗಳು ಮಾಡಿ. ನಮಗಿಂತ ಮುಂಚೆ ನೀವು ಮಾಡಿ, ಯಾಕಂದ್ರೆ ನೀವು ಮಾಡಿಲ್ಲ ಅಂದ್ರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ನಿಮ್ಮ ವಿಡಿಯೋ ನೋಡ್ಕೊಂಡು ನಾವು ಮಾಡಿದ್ದು ಆ್ಯಕ್ಚುಲಿ. ಥ್ಯಾಂಕ್ ಯು. ಹೌದು, ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಎಲ್ಲ ಬಾಲಾಜಿ ಅಣ್ಣ ಇಲ್ಲೊಂದು ವಾರದಿಂದ ಇರೋದನ್ನ ಇವ್ರನ್ನ ಇವರೆಲ್ಲ ಆಲ್ಮೋಸ್ಟ್ ಬಂದಿರೋರೆಲ್ಲ ಇನ್ಸ್ಪಿರೇಷನ್ ಥರ ತೊಗೋತಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಇವಾಗೂ ನನಗೆ ಈ ಅಣ್ಣ ಪಕ್ಕ ನಿಂತ್ಕೊಳ್ಳೋಕ್ಕೆ ಏನೋ ಒಂಥರ ಹೋಪ್, ಒಳ್ಳೆ ಪಾಸಿಟಿವ್ ವೈಬ್ಸೇ ಬರುತ್ತೆ ಇವ್ರು ಬಂದಿದ ತಕ್ಷಣವೇ. ನನಗೆ ನಮ್ಮ ಹತ್ರ ಬಂದು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರ, ಒಂದು ದಿವಸನೂ ಮಿಸ್ ಮಾಡಿಲ್ಲ. ಪ್ರತಿದಿನನೂ ಬಂದು ಅಪ್ಡೇಟ್ ತಗೊಂಡಿದ್ದಾರೆ ಮಗುದು. ನಾನು ನಾಳೆ ಒಂದು ದಿನ ಇರ್ತೀನಿ. ಸೊ ಮಂಗಳವಾರ ಮತ್ತು ಬುಧವಾರ 2 ದಿನ ನಾನು ಸ್ವಲ್ಪ ಒಂದು ಕೆಲಸದಿಂದ ಬೇರೆ ಕಡೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ತಂದೆ ತಾಯಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಶವಂತಪುರ ಮಣಿಪಾಲ್ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಫಂಡ್ ಕಲೆಕ್ಟ್ ಮಾಡೋ ಮುಖಾಂತರ ಆಗಿರ್ಬೋದು ಅಥವಾ ವಿಡಿಯೋ ಮಾಡೋ ಮುಖಾಂತರನಾದರೂ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಬನ್ನಿ. ದಯವಿಟ್ಟು ಬಂದು ನಿಮ್ಮ ಕಡೆ ಏನು ಸಪೋರ್ಟ್ ಆಗುತ್ತೆ ಮಾಡಿ. ಗೊತ್ತಿಲ್ಲ ಎಷ್ಟಿದೆ ಅಂತ, ನಾವು ಚೆಕ್ ಮಾಡಿದ್ದೀವಿ, ಎಷ್ಟು ಕೊಡ್ತಾ ಇದ್ದೀವಿ.